सुमतिभिरनुमेजं शुभ्रकाजं सखाजं सुखमजमनपाजं मुक्त्युपायं विमाजं ग्रहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ते नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिमलये विस्तारिको सन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् दृढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यान् उपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिम् प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ದಿವಸ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಅನುವ್ಯಾಖ್ಯಾನದ ಒಂದು ಮಾತಿನ ಮೇಲೆ ಪ್ರಶ್ನೆಯನ್ನು ಮಾಡಿದ್ರು. ಇದಕ್ಕೇನು ಉತ್ತರ ಅಂತ ಈಗ ಬೇಕಾಗಿದೆ. ಪ್ರಶ್ನೆ ಅಂತೂ ಮಾಡಿದ್ರೆ ಏನಂತ, ನಿರ್ದೋಷ ಭಗವದ್ ದರ್ಶನಾತ್ ಸದಾ ಅಂತ. ಏವಂ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನಾತ್ ಸದಾ. ದೋಷ ಇಲ್ಲದೆ ಇರೋದು ಭಗವಂತನ ಗುಣನೋ ಅಥವಾ ಭಗವಂತನ ಜ್ಞಾನದ ಗುಣನೋ? ದೇವರಲ್ಲಿ ದೋಷ ಇಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಯಾವತ್ತೂ ದೋಷ ಅವನಲ್ಲಿ ಇರೋದೇ ಇಲ್ಲ. ಯಾಕಂದ್ರೆ ಏನಾದ್ರು ನೀವು ದೋಷ ಇಲ್ಲ ಇಲ್ದೇ ಇರೋ ದೇವ್ರು ಅಂದ್ರೆ ಆಗ ದೋಷ ಇರೋ ದೇವ್ರು ಅಂತ ಒಬ್ಬ ಇದ್ದಾನ? ಇಲ್ಲ. ಮತ್ತೆ ಯಾಕೆ ಹಾಗೆ ಹೇಳ್ತೀರಿ? ಇರೋನೇ ಒಬ್ಬ ಬುದ್ಧಿವಂತ ಕ್ಲಾಸ್ನಲ್ಲಿ ಅಂದ್ಮೇಲೆ ಬುದ್ಧಿವಂತನಾಗಿದ್ದಾನೆ ಇವನು ಅಂತ ಯಾಕೆ ಹೇಳ್ಬೇಕು? ಇರೋನೇ ಒಬ್ಬ ಬುದ್ಧಿವಂತ, ಅದು ಎಲ್ರಿಗೂ ಗೊತ್ತಿದೆ, ಅದರಿಂದ ಹೇಳೋ ಅವಶ್ಯಕತೆ ಇಲ್ಲ. ಜಗತ್ನಲ್ಲಿ ದೋಷ ಇಲ್ದೇ ಇರೋನು ಒಬ್ಬನೇ ಇರೋದು, ಪರಮಾತ್ಮ ಒಬ್ಬನೇ. ಇನ್ ಮಿಕ್ಕಿದವರೆಲ್ಲ ಏನೋ ಒಂದು ದೋಷ ಇದೆ. ಲಕ್ಷ್ಮೀ ದೇವಿ, ವಾಯುದೇವರು, ಪ್ರತಿಯೊಬ್ಬರಲ್ಲೂ, ರುಜುದೇವತೆಯಲ್ಲೂ. ವಸ್ತುತಃ ರುಜು ಅನ್ನೋ ಶಬ್ದಕ್ಕೆ ದೋಷ ಇಲ್ದೇ ಇರೋರು ಅಂತ ಅರ್ಥ. ವಕ್ರತೆ ಇಲ್ದೇ ಇರೋರು ಸಮೀಚೀನರು ಅಂತ. ಅಂದ್ರೆ ಪಾರತಂತ್ರ ಇದೆ ಎಲ್ರಿಗೂ, ಪರತಂತ್ರ ಅಂದ್ರೆ ದೇವರ ಅಧೀನ ಅವರೆಲ್ಲ. ಅದು ಒಂದು ದೋಷನೇ ಅಂತ ವಿವಕ್ಷೆ ಮಾಡಿದಾಗ ಭಗವಂತನಲ್ಲಿ ಮಾತ್ರ ದೋಷ ಇಲ್ಲ ಅನ್ನೋದು ಇನ್ನೆಲ್ಲರಲ್ಲೂ ಇದೆ. ಅದಕ್ಕೆ ಆಚಾರ್ಯರೇ ಹೇಳೋದು, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ. ಅದು ದೇವರಿಗೆ ಮಾತ್ರ, ಅದು ಇನ್ನೊಬ್ಬರಿಗೆ ಅಲ್ಲ. ಈ ದೃಷ್ಟಿಯಲ್ಲಿ ನಿರ್ದೋಷ ಅನ್ನೋ ಶಬ್ದ ಅದು ದೇವರಲ್ಲಿ ಅನ್ವಯ ಆಗುತ್ತೆ ಸರಿಯಾಗಿ. ಇನ್ನು ನಿರ್ದೋಷ ಅನ್ನೋದು ಭಗವಂತನ ಜ್ಞಾನಕ್ಕೆ ಹಾಕೋಣ ಅಂದ್ರೆ ಎರಡರಲ್ಲೂ ಇದು ಉಪಯುಕ್ತ ಅಲ್ಲ. ಮತ್ ಏನ್ ಮಾಡ್ಬೇಕು ಅಂದ್ರೆ ಪಕ್ಷದ್ವಯಮಪಿ ಅತ್ರ ಅಭಿಮತಂ ಇತ್ಯಭಿಪ್ರೇತ್ಯ. ನೋಡಿ, ಎರಡು ಪಕ್ಷನೂ ಸರಿ ಅಂತಾರೆ ಇದಕ್ಕೆ. ಸಾಮಾನ್ಯವಾಗಿ ಈ ತರ ಅಪರೂಪ ತುಂಬಾ. ಈಗ ಪ್ರಶ್ನೆ ಮಾಡಿದ್ಮೇಲೆ ಹೀಗ ಹಾಗ ಅಂತ ಕೇಳ್ತಾರೆ. ನೋಡು, ಬುದ್ಧಿವಂತನ ನಿಪ್ಪೆದ್ನ,
ಅವನು ಏನು ಉತ್ತರ ಹೇಳ್ತಾನೆ, ನಾ ಬುದ್ಧಿವಂತ ಅಂತ ಹೇಳ್ಕೊಂತಾನೆ. ಇನ್ ಕೆಲವರು ಇಲ್ಲ ನಾವು ಪೆದ್ದೆ, ನಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ಕೊಂತಾರೆ. ಕೆಲವ್ರು ಏನಂತಾರೆ, ನಾನು ಬುದ್ಧಿವಂತನೂ ಹೌದು ಪೆದ್ದನೂ ಹೌದು ಅಂತ. ಎರಡು ಸಾಮಾನ್ಯ ಒಂದ್ ಪಕ್ಷ ಕೇಳಿತಾರೆ, ಎರಡನ್ನೂ ಒಪ್ಕೊಳ್ಳೋದು ತುಂಬಾ ಕಡಿಮೆ. ಇಲ್ಲೇ ಹಾಗಾಯ್ತು. ಈಗ ಈ ನಿರ್ದೋಷ ಅನ್ನೋದು ಭಗವಂತನಿಗೆ ಹಾಕ್ತೀರಾ ಅರ್ಥನ ಅನ್ವಯಿಸ್ತೀರಾ, ಅಥವಾ ಭಗವಂತನ ದರ್ಶನ ಜ್ಞಾನಕ್ಕೆ ನಿರ್ದೋಷ ಅಂತ ಹಾಕ್ತೀರಾ? ಎರಡಕ್ಕೂ ಇಟ್ಕೊಳ್ಳಿ ಅಂತ. ಎರಡೂ ತಪ್ಪಿಲ್ಲ, ಎರಡೂ ಸರಿ ಅಂತಾರೆ. ಈಗ ಇದು ಬಹಳ ಆಶ್ಚರ್ಯ. ಹೇಗೆ ಅಂದ್ರೆ ಇವ್ ನರನೋ ಸಿಂಹನೋ? ಎರಡು, ನರನೂ ಹೌದು ಸಿಂಹನೂ ಹೌದು, ಆ ತರ ಇದು. ಅದ್ ಹೇಗೆ ದೋಷ ಹೇಳಿದ್ವಲ್ಲ, ಈಗ ದೇವರಲ್ಲಿ ದೋಷ ಇಲ್ಲ ಅಂದ್ಮೇಲೆ ಅದು ಸಿದ್ಧ. ದೋಷ ಇರೋ ದೇವ್ರು ಅಂತಿದಾನ, ಇದ್ರೆ ಅದನ್ನ ದೋಷ ಇರೋ ದೇವ್ರನ್ನ ತಗೊಳ್ಬೇಡಿ, ದೋಷ ಇಲ್ಲದೆ ಇರೋ ದೇವ್ರನ್ನ ತಗೊಳ್ಳಿ ಅಂತ ಹೇಳ್ಬೇಕಾಗಿತ್ತಲ್ವ. ಅಂದ್ರೆ ಅದಕ್ಕೆ ನೋಡಿ, ಭಗವದ್ ವಿಶೇಷಣತ್ವ ಪಕ್ಷೆ ವ್ಯಾವರ್ತ್ಯಾಭಾವಾತ್ ವ್ಯಾವರ್ತಕ ವಿಶೇಷಣತ್ವ ಅಸಂಭವೇಪಿ ಸ್ವರೂಪ ಕಥನತ್ವಂ ಸಂಭವತಿ ಇತಿ ಅಭಿಪ್ರೇತ್ಯ ತದ್ವೈಯರ್ಥ್ಯ ಶಂಕಾಂ ವಾರಯತಿ. ಶಾಸ್ತ್ರದಲ್ಲಿ ಸ್ವರೂಪ ಸಂಕೀರ್ತನೆ ಅಂತ ಒಂದು ಶಬ್ದ ಇದೆ. ಕೆಲವು ಸಲ ಪ್ರಯೋಜನ ಇರಲ್ಲ ಅದಕ್ಕೆ, ಬೇರೆ ಅದನ್ನು ವಾರಣೆ ಮಾಡುವಂತಹ ಪ್ರಯೋಜನ ಇಲ್ಲ. ಈಗ ಇವನ್ ಬುದ್ಧಿವಂತ ಅಂತ ನೀವು ಹೇಳ್ಬೇಕು, ಗುರುಗಳು ಹೇಳ್ತಾರೆ ಇವನ್ ಬುದ್ಧಿವಂತ, ನನ್ನ ಕ್ಲಾಸ್ನಲ್ಲಿ ಎಲ್ರಿಗಿಂತಲೂ ತುಂಬಾ ಚೆನ್ನಾಗಿ ಓದ್ತಾನೆ, ಯಾರು ಓದೋರು ಇಲ್ವೇ ಇಲ್ಲ ಅಲ್ಲಿ, ಗೊತ್ತು ಓದೋರು ಇವನೊಬ್ನೇ. ಇಷ್ಟಿದ್ದಾಗ ಇವನ್ ಬುದ್ಧಿವಂತನಾದ ಇವನು ಅಂತ ಹೇಳೋ ಅವಶ್ಯಕತೆ ಇದೆಯಾ? ಇಲ್ಲ. ಎಲ್ರು ಪೆದ್ರು ಅಂತ ಗೊತ್ತಾದ್ರೆ ಬುದ್ಧಿವಂತ ಅಂತ ಸ್ವಯಂ ಸಿದ್ಧ ತಾನೆ, ಅದನ್ನ ಹೇಳೋದೇನೆ. ಆದ್ರೆ ಹಾಗಲ್ವಂತೆ, ಸ್ವರೂಪ ಸಂಕೀರ್ತನೆ ಮಾಡ್ಬೇಕು. ಬೇರೆಯವರನ್ನ ವ್ಯಾವೃತ್ತಿ ಮಾಡೋ ಉದ್ದೇಶ ಅಲ್ಲ, ಬೇರೆಯವ್ರನ್ನ ತಗೊಳ್ಬಾರ್ದು ಅನ್ನೋದನ್ನ ತಿಳಿಸ್ಲೋದು ಉದ್ದೇಶ ಅಲ್ಲ. ಇವನ್ ಸ್ವರೂಪ ಹೇಗಿದೆ ಅಂತ ತಿಳಿಸ್ಬೇಕಲ್ಲ. ಸ್ವರೂಪ ತಿಳಿಸ್ಬೇಕಾದ್ರೆ ಅದು ಬೇರೆಯವ್ರನ್ನ ತಗೊಳ್ಳಿಕ್ ಬರತ್ತಾ ಇಲ್ವಾ, ಬೇರ್ಪಡಿಸ್ತಾ ಇದೆಯಾ, ಅದು ನೋಡೋ ಅವಶ್ಯಕತೆ ಇರಲ್ಲ. ಆಕಾಶ ಹೇಗಿದೆ? ಆಕಾಶ ನೀಲಂ ಆಕಾಶಂ, ನೀಲಿಯಾಗಿದೆ ಆಕಾಶ. ರಕ್ತವಾದ ಆಕಾಶ ಇತ್ತು, ಅದನ್ನ ಬೇರ್ಪಡಿಸಿದ ನೀಲಿ ಆಕಾಶ. ರಕ್ತ ಆಕಾಶ ಎಲ್ಲಿದೆ? ಕೆಂಪಾಗಿರೋ ಆಕಾಶ, ಬಿಳಿ ಆಕಾಶ, ಈ ತರ ಬೇರೆ ಬೇರೆ ಅನೇಕ ಆಕಾಶಗಳಿದೆಯಾ? ಇಲ್ಲ. ಯಾವುದೇ ಒಂದು ಕಾಣಿಸ್ತಾರೋ ಒಂದು ಆಕಾಶ ಅಷ್ಟೇ. ಹಾಗೆ ಮನುಷ್ಯರು, ಕೈಕಾಲು ಇರೋರೆಲ್ಲ ಮನುಷ್ಯರು ಅಂತ. ಯಾಕೆ? ಕೈಕಾಲು ಏನೂ ಇಲ್ದೇ ಇರೋ ಮನುಷ್ಯರು ಒಬ್ರಿದ್ದಾರೆ ಯಾರು? ಹಾಗೇನಿಲ್ಲ. ಒಂದ ಕೈಯೋ ಒಂದ ಕಾಲೋ ಏನೋ ಒಂದ್ ಇರತ್ತಲ್ಲ, ಏನೂ ಇಲ್ದೇ ಆದ್ರೂ ದೇಹ ಅಂತೂ ಇರತ್ತಲ್ಲ. ಮತ್ತೆ ಕೈಕಾಲು ಇತ್ಯಾದಿಗಳಿರೋರು ಮನುಷ್ಯರು ಅಂದ್ರೆ ಆಕ್ಷೇಪ ಮಾಡಿದಂತೆ. ಯಾಕೆ ಹೇಳ್ತೀರಿ? ಮನುಷ್ಯಂದ ಕೈಕಾಲು ಇಲ್ದೇ ಇರೋರು ಯಾರು ಇರ್ತಾರ? ಏನೂ ಇಲ್ದೇನೋ ಯಾರು ಇರಲ್ಲ. ಇದೆಲ್ಲ ಒಂದು ಕಳ್ಕೊಂಡಿರ್ಬೋದು, ಅಂಗ ವೈಕಲ್ಯ ಆಗಿರ್ಬೋದು, ಅಷ್ಟೇ ಬಿಟ್ರೆ ಇರತ್ತೆ ಏನೋ ಒಂದು. ಹಾಗಾದಿಲ್ಲ, ನೀವು ಹೇಳಿದ್ದೆ ತಪ್ಪು ಅಂದ್ರೆ ನೋಡಿ, ಮನುಷ್ಯ ಅಂದ್ರೆ ಸ್ವರೂಪ ಸಂಕೀರ್ತನೆ. ಮನುಷ್ಯರು ಅಂದ್ರೆ ಹೇಗಿರ್ತಾರೆ ಅವ್ರ ಸ್ವರೂಪ ಹೇಳ್ಬೇಕು, ಅಷ್ಟಕ್ಕೆ ಸೀಮಿತ. ಹಾಗೆ ಇಲ್ಲಿ ಭಗವಂತ ಅಂದ್ರೆ ಎಂಥವನು? ದೋಷ ಇರೋ ಭಗವಂತ ಇದ್ದಾನೆ, ಅವನ್ನ ತಗೊಳ್ಬಾರ್ದು ಅಂತ ತಿಳಿಸ್ಲಿಕ್ಕೆ ಇಲ್ಲಿ ದೋಷ ಇಲ್ಲದೆ ಇರೋ ಭಗವಂತ ಅಂತ ಹೇಳಿಲ್ಲ. ದೋಷ ಇಲ್ಲ ಅನ್ನೋದು ಒಂದು ಸ್ವರೂಪ, ಅದಕ್ಕೋಸ್ಕರ ಹೇಳಿತ್ತು. ದೇವರ ಜ್ಞಾನ ಹೇಗಿರುತ್ತೆ? ಭಗವಂತ ದರ್ಶನ, ಅಲ್ಲೂ ದೋಷ ಇರಲ್ಲ. ಹೇಗೆ ಉಪಾಸನೆ ಮಾಡಿದ್ರೆ ಅಂಥವನಿಗೆ ಅಪರೋಕ್ಷ ಜ್ಞಾನ ಬರುತ್ತಲ್ಲ ದೇವ್ರ ಬಗ್ಗೆ, ದೇವರ ಧ್ಯಾನ ಮಾಡಿ ಮಾಡಿ ಅಂಥವನಿಗೆ ಬರೋ ದೇವರ ಅಪರೋಕ್ಷ ಜ್ಞಾನ ಏನಿದೆ, ಆ ಜ್ಞಾನದಲ್ಲಿ ದೋಷ ಇರಲ್ಲ, ಅದು ನಿಜಾನೇ. ಸ್ವರೂಪ ಹೇಗಿರುತ್ತೆ ಆ ಜ್ಞಾನದ್ದು ಅಂತ ತಿಳಿಸಿದ್ರು. ದೇವರ ಸ್ವರೂಪ ಹೇಗೆ ಅಂತ ತಿಳಿಸಿದ್ರು. ಅದನ್ನ ಸ್ವರೂಪ ಕಥನತ್ವಂ ಸಂಭವತಿ ಇತಿ ಅಭಿಪ್ರೇತ್ಯ ತದ್ವೈಯರ್ಥ್ಯ ಶಂಕಾಂ ವಾರಯತಿ. ಅದರಿಂದ ವ್ಯರ್ಥ ಅಂತ ಹೇಳ್ಬೇಡಿ, ನಿರ್ದೋಷ ಅಂತ ಕೊಟ್ಟಿತ್ತು ಅಂತ ಒಂದು. ಇನ್ನೊಂದು ಇದ್ರ ಮೇಲೆ ಮುಂದೆ ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ತಾನೆ. ಅಲ್ಲ, ದೇವರಲ್ಲಿ ದೋಷ ಇದೆ ಅಂತ ಕಂಡಿದ್ಯಲ್ಲ, ರಾಮಾವತಾರದಲ್ಲಿ ದೋಷ ಕಂಡಿದೆ, ಕೃಷ್ಣಾವತಾರದಲ್ಲಿ ದೋಷ ಇದೆ, ಎಷ್ಟೆಷ್ಟು ದೋಷ, ಒಂದಲ್ಲ ಎರಡಲ್ಲ, ಜೀವನದುದ್ದಕ್ಕೂ ದೋಷ ಕಂಡಿದೆ. ಕೃಷ್ಣನಾಗಿ ಎಷ್ಟು ತೊಂದರೆ ಮಾಡಿದ, ಎಲ್ಲಾ ಸ್ತ್ರೀಯರು ವಿಧವೆಯರಾಗ್ಬಿಟ್ರು ಆ ಯುದ್ಧದಲ್ಲಿ. ಎಲ್ಲಾ ಸ್ತ್ರೀಯರು ಅಂದ್ರೆ ಆ ಕೌರವರ ಪಕ್ಷದವರೆಲ್ಲ. ಈ ಕಡೆನೂ ಆಗಿದಾರೆ ತಾನೆ, ಈ ಕಡೆನೂ ಎಷ್ಟೋ ಜನ ಸೈನಿಕರು ಹೋದ್ರು, ಪಾಂಡವರ ಕಡೆಯವರು. ಇದೆಲ್ಲಾ ಸೈನಿಕರು ಬದುಕುಳಿದ್ರ? ಏನಿಲ್ಲ, ಪಾಂಡವರು ಉಳ್ಕೊಂಡ್ರು, ಅನೇಕರು ಹೊರಟಿದ್ರು, ಅವರೆಲ್ಲ ಪತ್ನಿಯರು, ಅವ್ರ ಕಥೆ ಎಲ್ಲ ವೈಧವ್ಯ ಬಂತು. ಎಂಥ ದೋಷ ಪರಮಾತ್ಮನಿಗೆ ಅಂದ್ರೆ ದೇವರಿಗೆ ದೋಷ ಇದೆ ಅಂತ ಅನಿಸ್ತಾ ಇದೆ. ಇನ್ನು ರಾಮನಿಗೆ ಯಾಕೆ ದೋಷ ಇಲ್ಲ? ಸೀತೆಗೋಸ್ಕರ ಎಷ್ಟು ಅತ್ತ 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 ಶಕ್ತಿಶಾಲಿ ಅಲ್ವೇ ಅಲ್ಲ ರಾಮ. ಎಷ್ಟು ಒದ್ದಾಡ್ದ, ತನ್ನ ಪತ್ನಿಯನ್ನ ಕರ್ಕೊಂಡ್ ಬರ್ಲಿಕ್ಕೆ ಇಷ್ಟೊಂದು ಸಾಹಸನ. ಇಷ್ಟು ಸಾಹಸ ಪಡ್ತಾನೆ ಅಂದ್ರೆ ಒಂದು ಸಾಮಾನ್ಯನಾಗಿರ್ಬೇಕು, ಸಹಜವಾಗಿ ಅನ್ಸುತ್ತೆ. ಆದ್ರೆ ವಸ್ತುತಃ ಹಾಗಲ್ಲ. ಈ ತರ ಏನೇನು ದೋಷ ಪ್ರತೀತಿ ಬರುತ್ತಲ್ಲ, ದೇವರಲ್ಲಿ, ದೇವರ ಅವತಾರದಲ್ಲಿ ದೋಷ ಇದೆ ಅಂತ ಯಾರು ಅನ್ಕೊಳ್ತಾರಲ್ಲ, ಅಂಥವ್ರು ಎಲ್ಲಾ
ದೋಷ ಶಂಕೆಗಳನ್ನ ಪರಿಹಾರ ಮಾಡ್ತಾರೆ ಜಯತೀರ್ಥರು. ಇಲ್ಲ ಅದು ತಪ್ಪು ಅಂತ ಅದು ಮುಂದೆ ಹೇಳಲಿಕ್ಕಿದ್ದಾರೆ. ಅದ್ ಹೇಳೋ ಮುಂಚೆ ಹಾಗಾದ್ರೆ ದೇವರ ಸ್ವರೂಪ ಹೇಳ್ಬೇಕಲ್ಲ. ಈಗ ಏನಂದ್ರೆ ಒಂದ್ರ ಬಗ್ಗೆ ವಿವಾದ ಆಗ್ಬೇಕು ಅಂದ್ರೆ ಹೇಳಿಕೆ ಕೊಡ್ಬೇಕಲ್ಲ. ಹೇಳಿಕೆ ಕೊಡದಿದ್ರೆ ವಿವಾದ ಆಗೋದು ಹೇಗೆ? ಒಂದಿಷ್ಟು ಜನ ಬಂದ್ ಜಗಳ ಕಾಯ್ಬೇಕು ಅಂದ್ರೆ ಒಂದ್ ಹೇಳ್ಬೇಕು. ಸ್ಟೇಟ್ಮೆಂಟ್ ಮುಖ್ಯ ಅಲ್ಲ, ಏನ್ ಹೇಳ್ತಾರೆ ಅನ್ನೋದು ಮುಖ್ಯ. ನಿರ್ದೋಷ ಭಗವಂತ ಅಂತ ಹೇಳಿಲ್ಲ, ಭಗವಂತ ಜ್ಞಾನ ಬರುತ್ತೆ ಅಂತ ಸಹಜವಾಗಿ ಸರಳವಾಗಿ ಹೇಳ್ದ ಅಂತ ಇಟ್ಕೊಳ್ಳಿ. ಚರ್ಚೆನೇ ಇಲ್ಲ ಭಗವಂತನ ಬಗ್ಗೆ. ಈಗ ಅದು ಚರ್ಚೆ ಆಗತ್ತೆ, ಭಗವಂತ ಅಂದ್ರೆ ಭಗವಂತ ಯಾರು ಇಲ್ಲ ಅಂತ, ದೇವರೇ ಯಾರು ಇಲ್ಲ, ದೇವರಂತ ಯಾರಿದ್ದಾರೆ ಅಂತ, ಅದು ಬೇರೆ ವಿಷಯ. ದೇವರನ್ನ ಒಪ್ಪಿಕೊಂಡ್ಮೇಲೆ ಕೆಲವರು ಒಂದು ದುಷ್ಟ, ದೇವರಲ್ಲೂ ದೋಷ ಇದೆ, ನಮ್ ತರನೇ ತಾನೆ ಅಂತ ದೇವ್ರನ್ನ ಒಪ್ಪಿದಾರಲ್ಲ ಪುಣ್ಯಕ್ಕೆ, ಒಂದು ದೋಷ ಇದೆ ಅಂತ ಹೇಳ್ತಾ ಇದಾರೆ ಹೊರತು ದೇವರನ್ನೇ ನಿರಾಕರಣೆ ಮಾಡ್ಲಿಲ್ಲ ಅಂಥವ್ರು ಇದ್ದಾರೆ. ಸಾಮಾನ್ಯವಾಗಿ ದೇವರು ಅಂತಂದಾಗ ಏನು ಮಾತಾಡಲ್ಲ. ದೋಷ ಇಲ್ದೇ ಇರೋ ದೇವ್ರು, ಹೌದಾ, ದೋಷ ಇಲ್ದೇ ಇರೋ ದೇವ್ರಾದ್ರೆ ಅವನಲ್ಲಿ ಎಷ್ಟು ದೋಷ ಇದೆ, ಪಕ್ಷಪಾತ ಮಾಡ್ತಾನೆ, ಕೆಟ್ಟವ್ರಿಗೆಲ್ಲ ಒಳ್ಳೇದ್ ಮಾಡ್ತಾನೆ, ಒಳ್ಳೆಯವ್ರಿಗೆಲ್ಲ ಕೆಟ್ಟದ್ ಮಾಡ್ತಾನೆ, ಪಕ್ಷಪಾತ ದೋಷ. ಪಕ್ಷಪಾತ ಅನ್ನೋದ್ರಿಂದ ವೈಷಮ್ಯ, ಅದು ವೈಷಮ್ಯ ನೈರ್ಘಣ್ಯ ದೋಷ. ಅದು ವೈಷಮ್ಯ ಅಂತ ವ್ಯತ್ಯಾಸ ಮಾಡ್ತಾನೆ. ಏನ್ ವ್ಯತ್ಯಾಸ? ಇವ್ರಿಗೆ ಸಾಧನೆ ಮಾಡಿದವ್ರು ಜಾಸ್ತಿಗೆ ಕಡಿಮೆ ಫಲ, ಕಡಿಮೆ ಸಾಧನೆ ಮಾಡಿದವ್ರು ಜಾಸ್ತಿ ಫಲ. ನೈರ್ಘಣ್ಯ ಅಂದ್ರೆ ದಯನೇ ಇಲ್ಲ, ನಿಷ್ಕಾರುಣ್ಯವಾಗಿ ಶಿಕ್ಷೆ ಕೊಡ್ತಾನೆ, ಹಿಂಸೆ ಮಾಡ್ತಾನೆ, ನರಕಕ್ಕೆ ತಳ್ಳುತ್ತಾನೆ. ಇಷ್ಟೆಲ್ಲ ವೈಷಮ್ಯ ನೈರ್ಘಣ್ಯ ದೇವರಿಗೆ ಇದೆಯಲ್ಲ. ಮತ್ತೆ ಪಾಂಡವರ ಪಕ್ಷಪಾತಿ ಅಂತ ಪ್ರಸಿದ್ಧ, ಕೌರವರ ಮೇಲೆ ಎಷ್ಟು ತೊಂದರೆ ಮಾಡ್ದ ಅವನು. ಈ ತರ ಎಲ್ಲ ಇದ್ದಾಗ, ಇಷ್ಟು ದೋಷ ಪ್ರತೀತಿಗಳಿದ್ದಾಗ ಭಗವಂತನ ನಿರ್ದೋಷ ಅಂತ ಹೇಳ್ಬೇಕು ಅಂದ್ರೆ ಇದು ಹೇಗ್ ಸಾಧ್ಯ? ಅದೇ ಅದು ಬರ್ಲಿ ಅಂತಾನೆ, ವಿವಾದ ಆಗ್ಲಿ ಅಂತಾನೆ ಹೇಳಿತ್ತು ದೋಷ ಇಲ್ಲ ಭಗವಂತನಿಗೆ ಅಂತ. ಅದಕ್ಕೆ ಚರ್ಚೆ ಶುರು ಆಗತ್ತೆ. ಇಲ್ಲ ದೋಷ ಇಲ್ಲ ಅಂತ ಹೇಗೆ ಹೇಳ್ತೀರಿ, ದೋಷ ಇದೆ ತಾನೆ ಅಂತ ಪೂರ್ವ ಪಕ್ಷ ಎಲ್ಲ ಬರುತ್ತೆ. ಅಪೂರ್ವ ಪಕ್ಷ ಎಲ್ಲ ತಗೊಂಡು ಎಲ್ಲ ಒಂದೊಂದಕ್ಕೆ ಖಂಡನೆ ಮಾಡ್ತಾ ಹೋಗ್ತಾರೆ ಜಯತೀರ್ಥ. ಆದ್ರಿಂದ ಉತ್ತರತ್ರ ಭಗವತಃ ನಿರ್ದೋಷತ್ವ ಉಪಪಾದನಾಯ ಭೂಮಿಕಾ ರಚನಾ ರೂಪವಿದೆ. ಭೂಮಿಕೆ ಅದು ಶುರುವಾಗ್ಬೇಕಲ್ಲ ಒಂದೇನೊಂದು ವಿವಾದ, ಅದಕ್ಕೆ ತಕ್ಕ ಹಾಗೆ ಒಂದು ವಿಷಯ ಹಾಕಿದೆ. ಅನ್ಯಥಾ ಉತ್ತರತ್ರ ತದುಪಪಾದನ ಅಸಂಗತಂ. ಇಲ್ಲ ಅಂದ್ರೆ ಮುಂದೆ ಯಾಕೆ ಅದ್ರ ಬಗ್ಗೆ ಹೇಳ್ಬೇಕು ಭಗವಂತ ನಿರ್ದೋಷ ಅಂತ? ಇಲ್ಲಿ ಹೇಳಿದ್ರಿಂದಲೇ ತಾನೇ ನೀವು ಮೊದಲೇ ಹೇಳಿದ್ರಿ, ಅದಕ್ಕೆ ಅದನ್ನ ಹೇಳ್ಬೇಕಾಗಿದೆ ಅಂತ ಮುಂದ್ ವಿಷಯ ಹೇಳ್ತಾರೆ. ಮೊದಲೇ ಸಿದ್ಧ ಅದ್ರ ಬಗ್ಗೆನೇ ಮಾತಾಡಿ ಅಂದ್ರೆ ಯಾಕೆ ವಿವಾದ ಆಗುತ್ತೆ? ಯಾರೋ ಒಬ್ರು ಜ್ಞಾನಿಗಳು ಈಗ ಯಾವ್ದೋ ದೇವತೆ ಅವತಾರ ಅಂತ, ಈ ದೇವತೆ ಅವತಾರ ಅಂದ ಕೂಡ ಶುರು ಆಗ್ಬಿಡುತ್ತೆ ಇವಾಗ. ಇದು ಹೇಗೆ ಈ ದೇವತೆ ಅವತಾರ ಆಗ್ಲಿಕ್ಕೆ ಸಾಧ್ಯ ಅಂತ ಚರ್ಚೆ ಶುರು ಆಗುತ್ತೆ. ದೇವತೆಗಳ ಅವತಾರ ಅಂತ ಹೇಳ್ದೇನೆ ಇದ್ರೆ ಚರ್ಚೆನೇ ಇಲ್ಲ. ಯಾಕೆ ಏನೂ ಹೇಳಲಿಲ್ಲ, ಸಾಮಾನ್ಯವಾಗಿ ಯತಿಗಳ ಬಗ್ಗೆ ಹೇಳಿದ್ರು ಅಂತ. ಈ ತರ ಏನೋ ಒಂದು ಚರ್ಚೆ ಪ್ರಾರಂಭ ಆಗಬೇಕಾದ್ರೂ ಆ ವಿವಾದದ ಹೇಳಿಕೆ ಒಂದಿರ್ಬೇಕು, ಒಂದ್ ಶಬ್ದ, ಆಗ್ಲೇ ಅದು ಚರ್ಚೆ ಶುರು ಆಗೋದು, ಇಲ್ಲಾಂದ್ರೆ ಶುರು ಆಗಲ್ಲ. ಹಾಗೆ ಇಲ್ಲೂ ಅಂತ ಒಂದು ವಿವರಣೆ ಉದಾಹರಣೆಗೆ ಹೇಳಿದೆ. ಇನ್ನು ಮುಂದಕ್ಕೆ ಜ್ಞಾನ ವಿಶೇಷಣ ಮೇತತ್ ಅಂತ, ದೋಷ ಇಲ್ದೇ ಇರೋದು ದೇವರ ಜ್ಞಾನದಲ್ಲಿ ಎಂತು ಬಂತು. ಆದ್ರೆ ಅದ್ ಹೇಗ್ ಸಾಧ್ಯ? ಈಗ ದೈತ್ಯರಿಗೆ ಭಗವಂತನ ಅವತಾರದಲ್ಲಿ ದೋಷ ಕಾಣ್ತಾ ಇಲ್ವಾ? ಖಂಡಿತ ಕಾಣ್ತಾ ಇದೆ. ಅವರಿಗೂ ಪುರುಷಾರ್ಥ ಕಾರಣ ಆಯ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಬಿಂಬೋಪಾಸನೆ, ಅವರು ಬಿಂಬೋಪಾಸನೆಯನ್ನು ಮಾಡ್ಲಿಲ್ಲ, ಬಿಂಬಜ್ಞಾನನೂ ಆಗ್ಲಿಲ್ಲ. ಅವ್ರಿಗೆ ನೋಡಿದ್ದು ಅವತಾರ ದರ್ಶನ. ಸಾಮಾನ್ಯವಾಗಿ ಹೀಗೆ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನೋಡಿದ್ದಷ್ಟೇ. ಈಗ ನಾವು ಲೋಕದಲ್ಲಿ ನೋಡ್ತೀವಿ, ಎಷ್ಟೋ ಕೆಟ್ಟವ್ರು ಇರ್ತಾರೆ, ಕೆಟ್ಟವರು ನೋಡ್ಕೊಂಡು ಹೋಗಿರ್ತಾರೆ. ಭಗವಂತನ ಪ್ರತಿಮೆನೂ ನೋಡಿರ್ತಾರೆ ಕೆಟ್ಟವರು, ಸಂಸ್ಥಾನ ಪೂಜೆನೂ ನೋಡಿರ್ತಾರೆ ಕೆಟ್ಟವರು. ನೋಡಿದ್ಕೊಳ್ಳೋರ್ಗೆಲ್ಲ ಉದ್ಧಾರ ಆಗ್ಬೇಕು ಅಂತಿದ್ಯಾ, ಅಥವಾ ಉದ್ಧಾರ ಆಗ್ಬಾರ್ದು ಅಂತಿದ್ಯಾ? ಎರಡೂ ಇಲ್ಲ. ಹಾಗೆ ನಿಯಮ ಇಲ್ಲ, ಎರಡು ಯಾವ್ದಾರ ಆಗ್ಬೋದು. ಆದ್ರೆ ಇಲ್ಲಿ ಏನಾಯ್ತು, ದೈತ್ಯ ಅಂದ್ರೆ ಅಂಧನ್ ತಪಸ್ಸಿಗೆ ಹೋಗೋ ಯೋಗ್ಯತೆ ಇರೋ ದೈತ್ಯ. ಲೋಕದಲ್ಲಿ ಓಡಾಡೋದ್ರೆ ಅಂಧನ್ ತಪಸ್ಸಿಗೆ ಹೋಗೋರು ನಿಶ್ಚಯ ಇದೆಯಾ? ಇಲ್ಲ. ಅವ್ರು ಮತ್ ಸಂಸಾರಕ್ಕೆ ಬರೋ ರಾಜಸರಾಗ್ಬೋದು, ಅಥವಾ ಸಾತ್ವಿಕರೇ ಆಗಿರ್ಬೋದು, ಈ ಜನ್ಮದಲ್ಲಿ ಆಗಿರ್ಬೋದು, ಏನಾಗ್ಬೇಕಾದ್ರೆ. ಆದ್ರೆ ದೈತ್ಯ ಅಂತ ಆದ್ರೆ ಅವನಿಗೆ ಭಗವಂತನ ಯಾವುದೇ ಅವತಾರ ನೋಡಿದ್ರು ಏನೋ ಒಂದು ದೋಷ ಕಾಣುತ್ತೆ ಅಂತ ಬಂತು. ಅದಕ್ಕೇನ್ ಮಾಡಿದ್ರು ಉತ್ತರ ನೋಡಿ, ಅಂಥವ್ರು ದೇವರನ್ನ ನೋಡಿದ್ಮೇಲೆ ಪುರುಷಾರ್ಥ ಆಗ್ಬೇಕಲ್ಲ ನಿಮ್ ಪ್ರಕಾರ. ಯಾಕೆ ನೀವು ನಿರ್ದೋಷ ಅಂತ ಕೊಡ್ಲಿಲ್ಲ? ನಿರ್ದೋಷ ಅಂತ ಕೊಟ್ಟಿದ್ ಎಲ್ಲಿ? ಜ್ಞಾನದಲ್ಲಿ, ಭಗವಂತನಲ್ಲ. ಅವರ ಜ್ಞಾನ ಚೆನ್ನಾಗೇ ಬಂದಿದೆ ದೈತ್ಯರಿಗೆ, ಅವ್ರಿಗೆ ಹಾಗೆ ಭ್ರಮೆ ಇದೆ. ಅಂದ್ಮೇಲೆ ಅಪೇಕ್ಷಿತ ಫಲ ಪ್ರಾಪ್ತಿ, ಏನೇನ್ ಅಪೇಕ್ಷೆ ಪಡ್ತೀವೋ ಅಂತ ಫಲ ಎಲ್ಲ ಸಿಗ್ಬೇಕಲ್ಲ. ಯಾರಿಗೆ? ದೈತ್ಯರಿಗೆ. ಅದಕ್ಕೆ ಹೇಳ್ತಾ ನೋಡಿ, ಅವರು ಧ್ಯಾನ ಮಾಡ್ಲಿಲ್ಲ, ಕೃಷ್ಣನ್ ಧ್ಯಾನ ಮಾಡ್ಲಿಲ್ಲ, ಕೃಷ್ಣನ್ ಉಪಾಸನೆ ಮಾಡ್ಲಿಲ್ಲ, ಅವನಿಗೆ ಅಪರೋಕ್ಷ ಜ್ಞಾನ ಆಗ್ಲಿ ಅಂತ ಬರ್ಲಿಲ್ಲ. ಅಲ್ಲ, ಅಪರೋಕ್ಷ ಜ್ಞಾನ ಯಾಕೆ ಮಾಡ್ಬೇಕು? ದಿವ್ಸ ಎದ್ರೆ ಬಿದ್ರೆ ಕೃಷ್ಣ ಕಾಣ್ತಾನೆ, ಯಾರು ದುರ್ಯೋಧನನಿಗೆ, ಮತ್ತ ಅದಕ್ಕೇನು ಉಪಾಸನೆ ಮಾಡೋದು ಅಂದ್ರೆ? ಹಾಗಲ್ಲ. ಉಪಾಸನೆ ಅಂದ್ರೆ ಹಿಂದೆ ವೈರಾಗ್ಯ, ಭಕ್ತಿ ಎಲ್ಲಾ ಸೇರ್ಕೊಂಡಿರೋ ಉಪಾಸನೆ ಅದು. ಅಂಥ ಉಪಾಸನೆ ಇತ್ತ ದೈತ್ಯರಿಗೆ? ಇರ್ಲಿಲ್ಲ. ಆಗ ನೋಡ್ತಾ ಇದ್ರೆ ದೇವರನ್ನ ಅವ್ರಿಗೆ ಎಲ್ಲಿ ಅಪೇಕ್ಷಿತ ಫಲಪ್ರಾಪ್ತಿ ಆಗುತ್ತೆ? ಇನ್ನು ಅನಪೇಕ್ಷಿತ ಫಲಪ್ರಾಪ್ತಿ, ಏನ್ ಬಯಸಲ್ವೋ ಅದೇ ಆಗಿತ್ತು ಯುದ್ಧದಲ್ಲಿ, ಆ ತರ ಆಗುತ್ತೆ. ಆದ್ರಿಂದ
ಏವಂ ಉತ್ಪನ್ನ ಇತ್ಯನೇನೈವ ಪರಿಹೃತ. ಈ ಪಕ್ಷಕ್ಕೂ ಹಿಂದೆನೆ ಉತ್ತರ ಕೊಟ್ಟಾಗಿದೆ. ಉಪಾಸನೆಯಿಂದ ಉಂಟಾಗುವಂತಹ ದೇವರ ಜ್ಞಾನ ಇದೆಯಾ ದೈತ್ಯರಿಗೆ? ಇಲ್ಲ. ಮತ್ತೆ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಅಲ್ಲ, ಬಿಂಬದರ್ಶನಮೇವ ಪುರುಷಾರ್ಥ ಸಾಧನಮಿತಿ ಸ್ಥಿತಂ ದೈತ್ಯಾನಾಂ ಅವತಾರ ದರ್ಶನಂ ಚ ನ ಬಿಂಬದರ್ಶನಮಿತಿ ಕಥಂ ತಸ್ಯ ಪುರುಷಾರ್ಥ ಹೇತುತ. ಅಲ್ಲ, ಹೌದು, ನೀವು ಪುರುಷಾರ್ಥ ಕಾರಣ ಅಂತ ಹೇಳ್ತೀರಿ. ಬಿಂಬದರ್ಶನ ತಾನೇ ಪುರುಷಾರ್ಥ ಕಾರಣ. ಬಿಂಬರೂಪಿ ಪರಮಾತ್ಮನ ದರ್ಶನ ಅಂದ್ರೆ, ಇಲ್ಲಿ ನೋಡಿದ್ರೆ ದೈತ್ಯರಿಗೆ ಅವತಾರ ದರ್ಶನ ಆಯ್ತಿದೆ, ಬಿಂಬ ದರ್ಶನ. ದೈತ್ಯರ ಒಂದು ಬಿಂಬರೂಪಿ ದೇವರಿದ್ದಾನೆ, ಅವನ ದರ್ಶನ ದೈತ್ಯರಿಗೆ ಆಯ್ತು ಅಂತಲ್ಲ. ಮತ್ತೇನ್ ಸಂಬಂಧ? ಏನಕ್ಕೆ ಫಲ ಸಿಗ್ಬೇಕು ಅಂತ ಹೇಳ್ತಾ ಇದ್ರಿ? ಅದು ಫಲ ಸಿಗ್ಲಿಕ್ಕಾಗುತ್ತಾ ಅಂದ್ರೆ, ತಥಾಚ ದೈತ್ಯಾನಾಂ ಅವತಾರ ದರ್ಶನಸ್ಯ ಅಬಿಂಬ ದರ್ಶನತೆಯ ಮೋಕ್ಷ ಹೇತುತ್ವ ಅಭಾವೇಪಿ ಪುರುಷಾರ್ಥಾಂತರ ಹೇತುತ್ವ ಸಂಭವಾದ ಯುಕ್ತಾಶಂಕ ಇತಿ ಭಾವ. ನಮ್ಮ ಅಭಿಪ್ರಾಯ ನಿಮ್ಗೆ ಅರ್ಥ ಆಗ್ಲಿಲ್ಲ. ಏನ್ ಅಭಿಪ್ರಾಯ ಅಂದ್ರೆ, ದೈತ್ಯರು ದೇವರನ್ನು ನೋಡ್ತಾರೆ, ಮೂಲ ರೂಪ ಅಲ್ಲ, ಅವತಾರ ರೂಪವನ್ನೇ ನೋಡ್ತಾರೆ. ನೋಡಿದ ಅವತಾರ ರೂಪ ವಸ್ತುತಃ ಅವರ ಬಿಂಬ ರೂಪ ಆಗಿಲ್ದೇ ಇರಬಹುದು, ನಿಜ. ಆದ್ರೆ ದೇವರ ರೂಪ ಹೌದ್ ತಾನೆ, ದೇವರನ್ನೇ ನೋಡಿದ್ದಾನೆ, ನಿಜ. ಕೃಷ್ಣನನ್ನೇ ನೋಡಿದ್ದು. ಏನ್ ಕೃಷ್ಣ ತಕ್ಷಣ ವ್ಯಾಮೋಹ ರೂಪ ತಗೊಂಡು ತನ್ನ ರೂಪ ಅಲ್ದೇ ಇರೋದನ್ನ ಸೃಷ್ಟಿ ಮಾಡಿ ದುರ್ಯೋಧನ ತೋರಿಸ್ತಾ ಇದ್ನ? ಇಲ್ಲ, ಸಹಜವಾದ ರೂಪನೇ ನೋಡಿದ್ದು. ಏನ್ ರಾವಣ ಬಂದ ಕೂಡಲೇ ರಾಮ ಏನ್ ಬೇರೆ ರೂಪ ಧರಿಸ್ಕೊಂಡು ನಿಂತಿದ್ನ? ಇಲ್ಲ. ಏನ್ ಆಕೃತಿ ಸೀತಾಕೃತಿ ತರ ರಾಮಾಕೃತಿ ಇತ್ತ? ಇಲ್ಲ, ರಾಮನನ್ನೇ ನೋಡಿದ್ದು ಆ ರಾವಣ. ಈ ಕಡೆ ಈ ಹಿರಣ್ಯಕಶಿಪು ನರಸಿಂಹನನ್ನ ನೋಡಿದ, ದೇವರನ್ನೇ ನೋಡಿದ್ದು. ಇನ್ನು ಶಿಶುಪಾಲ ಇವರೆಲ್ಲ ನೋಡಿದ್ದು ಕೃಷ್ಣನನ್ನೇ, ಜರಾಸಂಧ ನೋಡಿದ್ದು ಕೃಷ್ಣನನ್ನೇ. ಹೀಗೆ ಪ್ರತಿ ಒಂದು ಭಗವಂತನ ಅವತಾರದಲ್ಲಿ ದೇವತೆಗಳಿಗೂ ಮನುಷ್ಯೋತ್ತಮರಿಗೂ ಹೇಗ್ ದರ್ಶನ ಆಯ್ತೋ ಭೂಮಿಯಲ್ಲಿ ಅವತರಿಸಿದ ಎಲ್ರಿಗೂ, ಹಾಗೆ ದೈತ್ಯರಿಗೂ ಆಯ್ತು. ಪೂತನೆ ದುಷ್ಟಳು, ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸಿದ್ದಾಳೆ. ಈ ತರದ ಒಂದು ಹತ್ತಿರದ ಒಂದು ವಿಷಯನೂ ಇದೆ. ಈ ತರ ಎಷ್ಟು ದೈತ್ಯರು ದೇವರ ದರ್ಶನ ಮಾಡಿದ್ದಾರೆ. ಮತ್ತೆ ಎಲ್ರೂ ದೈತ್ಯರು ದೇವರ ದರ್ಶನ ಮಾಡಿದ ಕೂಡಲೇ ಮುಕ್ತಿಗೆ ಹೋದ್ರ? ಯಾರು ಮುಕ್ತಿಗೆ ಹೋಗಿಲ್ಲ. ಮತ್ತೆ ಅಲ್ಲ ಅಪೇಕ್ಷಿತ ಫಲಪ್ರಾಪ್ತಿ ಆಗ್ಬೇಕಲ್ಲ, ನಿಜ. ಮೋಕ್ಷಕ್ಕಂತೂ ಹೋಗಲ್ಲ, ಯಾಕೆ ಬಿಂಬ ದರ್ಶನ ಅಲ್ಲ ಆದ್ರಿಂದ ಅದು. ಆದ್ರೆ ಬೇರೆ ಪುರುಷಾರ್ಥ ಸಿಗ್ಬಾರ್ದ? ಸಿಗ್ಬೋದಲ್ಲ. ದೇವರ ದರ್ಶನಕ್ಕೆ ಒಂದು ಇದ್ದೇ ಇದೆ ಪುಣ್ಯ. ಯಾಕಂದ್ರೆ ದೇವರ ನೋಡಿದಾನ, ಏನೋ ಒಂದು ಸಿಗ್ಲೇಬೇಕು ಪುರುಷಾರ್ಥ, ಅವನ್ ಅನ್ಕೊಂಡಿದ್ದು ಅಷ್ಟು ಸಿಗ್ಬೇಕು ಅಂತ ಆದ್ಮೇಲೆ ನೀವು ಹೇಗೆ ಹೇಳ್ತೀರಿ ದೈತ್ಯರಿಗೆ ಅವತಾರ ದರ್ಶನ ಆದ್ರೂ ಅವ್ರಿಗೆ ಏನೋ ಅಪೇಕ್ಷಿತ ಫಲಪ್ರಾಪ್ತಿ ಆಗ್ಲಿಲ್ಲ ಅಂತಂದ್ರೆ? ಅದ್ ಹಾಗಲ್ಲ. ಬರೀ ದರ್ಶನ ಕಾರಣ ಅಲ್ಲ. ಅದ್ ನೀವು ಬಿಂಬರೂಪ ನೋಡಿ, ಆ ಬಿಂಬರೂಪ ನೋಡಿ. ನಿಮ್ಗೆ ಬಿಂಬರೂಪ ದರ್ಶನ ಆದ್ರೆ ಮುಕ್ತಿ, ಅದು ಖಂಡಿತ ಸರಿ. ಈ ಬಿಂಬರೂಪ ಅಲ್ಲದೆ ಇರೋದನ್ನ ನೋಡಿದ್ರೆ ಮುಕ್ತಿ ಅಂತೂ ಬೇಡ, ಬೇರೆ ಪುರುಷಾರ್ಥ ಸಿಗ್ಲಿ ಅಂತ ನಿಮ್ಮ ಆಕ್ಷೇಪ. ಆದ್ರೆ ಆ ತರ ದರ್ಶನ ಆಗ್ಬೇಕಾದ್ರೂ ನಿಮ್ಮ ಹಿನ್ನೆಲೆಯಾಗಿ ಏನಿರ್ಬೇಕು? ನಿಮ್ಗೆ ಆ ದರ್ಶನದ ಹಿನ್ನೆಲೆಯಾಗಿ ವೈರಾಗ್ಯ, ದೃಢಭಕ್ತಿ ಎಲ್ಲ ಸೇರ್ಕೊಂಡಿರ್ಬೇಕು, ಉಪಾಸನ ಸೇರಿರ್ಬೇಕು. ಇಷ್ಟೆಲ್ಲ ಸೇರಿದ್ರೆ ಮಾತ್ರ ಅಪೇಕ್ಷಿತ ಫಲಪ್ರಾಪ್ತಿ ಅಂತ ಇದ್ರ ಅರ್ಥ. ಅಂತ ಅಪೇಕ್ಷಿತ ಫಲಪ್ರಾಪ್ತಿ ಅವ್ರಿಗೆ ಸಿಗಲ್ಲ. ಯಾಕಂದ್ರೆ ಅಂತಹ ಒಂದು ವಿಶೇಷವಾಗಿರುವಂತಹ ಈ ವೈರಾಗ್ಯ, ದೃಢಭಕ್ತಿ, ಉಪಾಸನೆಯಿಂದ ಬಂದ ಜ್ಞಾನ ದೈತ್ಯರಿಗಿರಲ್ಲ, ದುರ್ಯೋಧನಾದಿಗಳಿಗಿಲ್ಲ ಅಂತ ತಾತ್ಪರ್ಯ. ಇದರ ಮೇಲೆ ಒಂದು ಮೀಮಾಂಸಾ ಶಾಸ್ತ್ರದ ಒಂದು ಪಾರಿಭಾಷಿಕ ಶಬ್ದ, ಆಗ್ಲೇ ಹೇಳಿದಂತೆ ಭಾಗವತ ಪಾಠದಲ್ಲಿ ಆಯಾಯ ಶಾಸ್ತ್ರದಲ್ಲಿ ಬಳಸುವ ಶಬ್ದಗಳು ಮಾತ್ರ, ಬೇರೆ ಅರ್ಥವನ್ನ ಹೇಳಲ್ಲ ಅವು, ಲೋಕ ಪ್ರಸಿದ್ಧ ಅರ್ಥನ. ಹಾಗೆ ಕರ್ಮಶೇಷ ಅಂತ ಒಂದು ಶೇಷ ಅನ್ನೋ ಶಬ್ದ ಬಳಸ್ತಾರೆ. ಈ ಶೇಷ ಅನ್ನೋ ಶಬ್ದ ಮೀಮಾಂಸಾ ಶಾಸ್ತ್ರದಲ್ಲಿ ಪದೇ ಪದೇ ಬರುತ್ತೆ. ಈ ಶೇಷ ಅಂದ್ರೆ ತುಂಬಾ ಕಠಿಣ ಶಬ್ದ ಅಲ್ಲ. ಶೇಷ ಅಂದ್ರೆ ಉಳಿದಿದ್ದು ಅಂತ ನಾವ್ ಹೇಳ್ತೀವಿ. ಶೇಷ ಪೂರಣೆ ಅಂತ, ಉಳಿದಿದ್ದನ್ನು ತುಂಬಿಸ್ಕೊಳ್ಳಿ ಅಂತ. ಏನಾಯ್ತು, 10 ಎಲೆ ಇತ್ತು, 8 ಎಲೆ ಕೂತ್ರು ಜನ, ಇನ್ನೆರಡು ಆ ಶೇಷ ಪೂರ್ಣೆ ಆಗ್ಲಿ ಅಂತಾರೆ. ಶೇಷ ಪೂರ್ಣೆ ಆಗ್ಲಿ ಅಂದ್ರೆ ನಾವು ಉಳಿದಿದ್ದು 2 ಎಲೆ ಪೂರ್ಣೆ ಆಗ್ಲಿ ಅಂತ ಅರ್ಥ. ಇದು ಲೌಕಿಕವಾಗಿ ಹಾಗೆ ಆ ಶಬ್ದನ ಬಳಸೋದು ಇದೆ, ಎಲ್ಲೋ ಅಪರೂಪಕ್ಕೆ ಬಳಸ್ತಾರೆ. ವಿದ್ವಾಂಸರಲ್ಲಿ ಕೆಲವರಲ್ಲಿ ಬಳಸೋದೆ ಶೇಷ ಪೂರ್ಣೆ ಆಗ್ಲಿ ಅಂತ. ಮತ್ತೆ ದಾನಕ್ಕೆ ಒಂದು 10 ಜನ ಇರ್ತಾರೆ, ಒಂದಿಬ್ರು ಎಕ್ಸ್ಟ್ರಾ ಬರ್ತಾರೆ ಅನ್ಕೊಳ್ಳಿ, ಶೇಷ ಪೂರ್ಣೆ ಆಗ್ಲಿ ಅಂತಾರೆ. ಅದಕ್ಕೂ ಮಿಕ್ಕಿದವ್ರು ಇಬ್ರು ಬಂದ್ಬಿಟ್ಟಿದೆ, ಅವ್ರನ್ನು ಪೂರ್ಣೆ ಮಾಡಿ ಅಂತ. ಅದ್ರ ಅರ್ಥ ಅವರಿಬ್ಬರಿಗೂ ಏನೋ ಒಂದು ದಕ್ಷಿಣೆ ಕೊಡಿ ಅಂತ. ಹೀಗೆ ಗಂಭೀರವಾದ ಶಬ್ದಗಳನ್ನ ಬಳಸೋ ಕ್ರಮ ಇದೆ. ಆದ್ರೆ ಶಾಸ್ತ್ರದಲ್ಲಿ ಆ ಶಬ್ದ ಬಳಸ್ಬೇಕಲ್ಲ. ಶೇಷ ಪೂರ್ಣೆ ಅಂದ್ರೆ ಅದು ಬೇರೆ ಅರ್ಥದಲ್ಲಿ ಆಯ್ತು. ಇಲ್ಲಿ ಶೇಷ ಅಂದ್ರೆ ಪರಾರ್ಥ ಶೇಷ ಇದು ಮೀಮಾಂಸಕ ವ್ಯಾಖ್ಯಾನ, ವಾಕ್ಯಾರ್ಥ ರತ್ನಮಾಲಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಮೀಮಾಂಸಕರು ಅವರ ಶಾಸ್ತ್ರದಲ್ಲಿ ವ್ಯಾಖ್ಯಾನ ಮಾಡಿದ್ದು ಹೇಗೆ ಅಂದ್ರೆ, ಪರಾರ್ಥ ಶೇಷ ಯಾವ್ದು ಇನ್ನೊಂದಕ್ಕೋಸ್ಕರ ಇದೆಯೋ ಅದು ಶೇಷ,
ಈಗ ನಾವೆಲ್ಲ ಭಗವಂತನ ಶೇಷರು ಅಂತ ಅನಿಸ್ಕೊಳ್ತೀವಿ. ಭಗವಂತನ ಶೇಷ ಅಂದ್ರೆ ಭಗವಂತನ ಒಂದು ತುಂಡು ಅಲ್ಲ, ಅಥವಾ ಭಗವತ್ ಶೇಷ ಅಂತಂದ್ರೆ ಪ್ರಾಣದೇವರು ಭಗವತ್ ಶೇಷರು ಅಂದ್ರೆ ಭಗವಂತನ ಒಂದು ತುಂಡು, ಭಗವಂತನ ಒಂದು ಉಳಿದ ಭಾಗ ಅಲ್ಲ. ಭಗವಂತನಿಗೋಸ್ಕರ ಇರೋರು ಅಂತ ಅರ್ಥ. ಅವ್ರನ್ನ ಭಗವತ್ ಶೇಷರು ಅಂತ ಕರೀತಾರೆ. ತತ್ಶೇಷ, ಅದಕ್ಕೋಸ್ಕರ ಇರೋ ವಸ್ತು ಅಂತ. ಹಾಗೆ ಸ್ವರ್ಗಕ್ಕೋಸ್ಕರ ಯಾಗ ಬೇಕು. ಒಂದು ಜ್ಯೋತಿಷ್ಠೋಮ ಯಾಗ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ. ಇಲ್ಲಿ ಸ್ವರ್ಗಕ್ಕೆ ಶೇಷ ಯಾವುದು? ಯಾಗ. ಯಾಕೆ ಯಾಗ ಯಾವ್ದಕ್ಕೋಸ್ಕರ ಇರೋದು? ಸ್ವರ್ಗಕ್ಕೋಸ್ಕರ ಇರೋದು. ಅದೇ ಸ್ವರ್ಗ ಯಾಗಕ್ಕೋಸ್ಕರ ಇಲ್ಲ, ಉಲ್ಟಾ ಇಲ್ಲ. ಸ್ವರ್ಗ ಅದನ್ನ ಶೇಷ ಅಂತ ಕರಿಬಾರ್ದು, ಯಾಗವನ್ನ ಶೇಷ ಅಂತ ಕರಿಬೇಕು. ಮತ್ತೆ ಯಾಗದಲ್ಲಿ ಮೊಸರು ತುಪ್ಪ ಎಲ್ಲ ಬಳಸ್ಕೊಳ್ಳೋದಿರತ್ತೆ. ಮೊಸರು ತುಪ್ಪವನ್ನ ಶೇಷ ಅಂತ ಕರಿಬೇಕು ಹೊರತು ಯಾಗವನ್ನ ಕರಿಯೋದಲ್ಲ. ಯಾಕೆ ಮೊಸರು ತುಪ್ಪ ಯಾಗಕ್ಕೋಸ್ಕರ ಇರೋದು. ಆ ತರ ಯಾವುದು ಪರಾರ್ಥವಾಗಿದೆಯೋ ಬೇರೆದಕ್ಕೋಸ್ಕರ ಅದು ಶೇಷ ಆಗತ್ತೆ. ಈ ನಿಟ್ಟಿನಲ್ಲಿ ಶೇಷ ಅನ್ನೋ ಶಬ್ದ ಬಂದಿದೆ ಹೊರತು ಉಳಿದಿದ್ದು ಅಥವಾ ಇನ್ನೊಂದು ಅದೆಲ್ಲ ಅರ್ಥ ಅಲ್ಲ. ಹಾಗೆ ಇಲ್ಲಿ ಕರ್ಮಶೇಷ ಜ್ಞಾನ ಅಂದ್ರೆ ಕರ್ಮಕ್ಕೋಸ್ಕರ ಜ್ಞಾನ ಅನ್ನೋ ಅರ್ಥ ಬರುತ್ತೆ. ಜ್ಞಾನ ಶೇಷ ಕರ್ಮ ಅಂದ್ರೆ ಕರ್ಮ ಜ್ಞಾನಕ್ಕೋಸ್ಕರ ಇದೆ ಅಂತ ಅರ್ಥ. ಈ ಅರ್ಥದಲ್ಲಿ ಶೇಷ ಅನ್ನೋ ಶಬ್ದವನ್ನು ಬಳಸ್ತಾರೆ ಅಂತ. ಇದು ಒಂದು ಮೀಮಾಂಸಾ ಶಾಸ್ತ್ರದ ಪರಿಚಯ. ಶೇಷ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಇವರು ಬಿಡಿಸಿದ್ದಾರೆ. ಇದೆಲ್ಲ ಯಾಕೆ ಬಂತು? ಜಯತೀರ್ಥರು ಕರ್ಮಶೇಷತೆಯ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅದನ್ನು ವಿವರಣೆ ಮಾಡ್ಲಿಕ್ಕೆ ಇವರು ವಾಕ್ಯಾರ್ಥಾರ್ಥ ಮಾಲಾಕಾರರು ಹೀಗೆ ಬಿಡಿಸಿದ್ದಾರೆ. ಇನ್ನು ಏನು ವಿಶೇಷಗಳಿದೆ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಹರೇ ನಮಃ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು.